ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ, ಚರ್ಚೆ ಆಗದೆ ಕೆಲವು ವಿಷಯಗಳು ಆಚೆ ಬರಲ್ಲ ಅಂತ. ಹೌದು, ಸಿಎಂ ಬದಲಾವಣೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ಸಲ್ಲಿ ಅತಿಯಾಗಿದೆ ಚರ್ಚೆ, ಜೋರಾಗಿದೆ. ಬಾಯಿಗೆ ಬೇಗ ಹಾಕಳಿ, ಮಾತಾಡಿದ್ರೆ ಸರಿ ಇರಲ್ಲ ಅಂತ ಹೇಳಿದ್ದಾರೆ. ನೀವು ಹಿಂಗೆ ಆದಿಲ್ ಬೀದಿಲ್ ಮಾತಾಡಿದ್ರೆ ಮಂತ್ರಿಗಿರಿ ಹೋಗುತ್ತೆ ಅಂತ ಖರ್ಗೆ ವಾರ್ನಿಂಗ್ ಕೊಟ್ಟಿದ್ರು. ಈಗ ಮಂತ್ರಿಗಳು ಯಾರು ಮಾತಾಡ್ತಿಲ್ಲ, ಶಾಸಕರು ಮಾತಾಡ್ತಾವ್ರೆ. 5 ವರ್ಷ ಅಂತಾರೆ, 5 ವರ್ಷ ಡಿಸೆಂಬರ್ ಬರುತ್ತೆ ತಾನೆ. ಸೊ ಡಿಸೆಂಬರ್ವರೆಗೂ ಕಾಯಿರಿ. ನಾನು ಹೇಳಿರೋದು ಡಿಸೆಂಬರು. ಹಾಗಾಗಿ ಏನು ಬೇಕಾದ್ರೂ ಆಗುತ್ತೆ ರಾಜಕಾರಣದಲ್ಲಿ ಅಂತ. ಈಗಲೂ ಕೂಡ ಡಿ ಕೆ ಶಿವಕುಮಾರ್ ಬೆಂಬಲಿಗ ಶಾಸಕರಲ್ಲೊಬ್ಬರಾದಂಥ ಚನ್ನಗಿರಿ ಕ್ಷೇತ್ರದ ಮಾಡಾಳ್ ಚನ್ನಗಿರಿಯ ಶಿವಗಂಗಾ ಬಸವರಾಜ್ ಹೇಳಿದ್ದಾರೆ. ಮಾಡಾಳು ಹಳೆ ಎಮ್ ಎಲ್ ಎ. ಸೊ ಶಿವಗಂಗಾ ಬಸವರಾಜ್ ಹಾಲಿ ಕಾಂಗ್ರೆಸ್ ಎಮ್ ಎಲ್ ಎ, ಡಿ ಕೆ ಶಿವಕುಮಾರ್ ಅವರ ಆಪ್ತರು. ಅವ್ರು ಹೇಳಿದ್ದಾರೆ ಡಿಸೆಂಬರ್ ಬರುತ್ತೆ, ಡಿಸೆಂಬರ್ವರೆಗೆ ಕಾಯಿರಿ. ನಾನು ಹೇಳಿದ್ರೆ ಡಿಸೆಂಬರ್ ತಾನೆ ಅಂತ. ಹೌದು, ನವೆಂಬರ್ 15 ನಂತರ ಮುಖ್ಯಮಂತ್ರಿ ಬದಲಾವಣೆಯ ಚರ್ಚೆ ಆಗುತ್ತೆ, ಡಿ ಕೆ ಸಿ ಎಂ ಆಗ್ತಾರೆ ಅನ್ನೋ ಚರ್ಚೆಗಳಿದೆ. ಒಂದು ಸ್ವಲ್ಪ ಯಾವುದಕ್ಕೂ ಇರಲಿ ಅಂತ ಸೇಫಾಗಿ 1 ಮಂತ್ ಎಕ್ಸ್ಟ್ರಾ ತಗೊಂಡವ್ರೆ, ಡಿಸೆಂಬರ್ ಅಂತ. ಸೊ ಹಾಗಾಗಿ ನವೆಂಬರ್ ಆಯಿತು, ಈಗ ಡಿಸೆಂಬರ್ ಚರ್ಚೆ ಕಾಂಗ್ರೆಸ್ಸಲ್ಲಿ. ಜೊತೆಗೆ ಮಂತ್ರಿಗಳೇನಾರು ಮಾತಾಡಿದ್ರೆ ಅವರು ಮಾಜಿ ಮಂತ್ರಿ ಆಗ್ತಾರೆ. ಸೊ ಹಾಗಾಗಿ ಮಂತ್ರಿಗಳು ಮಾತಾಡ್ತಿಲ್ಲ, ಈಗ ಶಾಸಕರು ಇವರು. ಸೊ ಶಾಸಕರು ಮಾತಾಡ್ತಿದ್ದಾರೆ ಡಿ ಕೆ ಶಿವಕುಮಾರ್ ಪರವಾಗಿ. ಅತಿ ಹೆಚ್ಚು ಲಾಬಿ ಮಾಡೋಕ್ಕೆ ಡಿ ಕೆ ಶಿವಕುಮಾರ್ ಜೂನಿಯರ್ ಅಲ್ಲ, ಇವರು ಸೀನಿಯರ್ ಅಲ್ಲ. ಅವ್ರ ಪರವಾಗಿ ಹೆಚ್ಚು ಬ್ಯಾಟಿಂಗ್ ಮಾಡುವಂಥ ವ್ಯಕ್ತಿ ಚನ್ನಗಿರಿ ಎಮ್ ಎಲ್ ಎ ಶಿವಗಂಗಾ ಬಸವರಾಜ್ ಅವ್ರು ಹೇಳಿದ್ದಾರೆ. ಬಟ್ ಡಿ ಕೆ ಶಿವಕುಮಾರ್ ಕೂಡ ಆ್ಯಕ್ಟಿವ್ ಆಗಿದ್ದರು. ಒಂದಷ್ಟು ಬೆಳವಣಿಗೆಗಳ ನಂತರ ಸೈಲೆಂಟ್ ಆಗಿದ್ದರು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ, ಮೌನ ವ್ರತ ಮಾಡೋ, ಮೌನವಾಗಿರೋ, ಬಾಯಿ ಮುಚ್ಕೊಂಡಿದ್ದೀನಿ ಅಂತ ಹೇಳಿದರು. ಎಲ್ಲಿಯವರೆಗೆ ಯಾರೋ ಸೈಲೆಂಟ್ ಆಗಿರೋ ತಡಿಬೋದೇನೋ. ಈ ಗೂಳಿ ಟೈಪ್ ಇರೋರು ಈ ಮದಗಜಗಳನ್ನ ಹಿಡ್ದಾಕೋಕ್ಕಾಗಲ್ಲ. ಡಿ ಕೆ ಶಿವಕುಮಾರ್ ರಾಜಕಾರಣದಲ್ಲಿ ಒಂದು ರೀತಿ ಮದಗಜ ಇದ್ದಂಗೆ. ಅವರು ವಿರೋಧಿಗಳಿಗೂ ಕೂಡ ಆಪೋಸಿಷನ್ ಪಾರ್ಟಿಯವ್ರಿಗೂ ಶತ್ರುನೇ, ತಲೆಕೆಟ್ರೆ ಅವ್ರ ಪಾರ್ಟಿಯವ್ರಿಗೂ ಶತ್ರುನೇ. ಹಾಗಾಗಿ ಈಗ ನವೆಂಬರ್ ನಂತರ ಡಿಸೆಂಬರ್ ಬರುತ್ತೆ. ಆ ಡಿಸೆಂಬರ್ ಬಂದ ಮೇಲೆ ಏನಾರು ಆಗುತ್ತೆ ಅನ್ನೋದು ಇನ್ನೂ ವಿಶ್ವಾಸ ಇವರೆಲ್ಲರೂ ಇದೆ. ವಿಶ್ವಾಸ ಇರಲೇಬೇಕಲ್ಲ, ಅವ್ರವ್ರ ವಿಶ್ವಾಸ. ಸೊ ಹಾಗಾಗಿ ಡಿಸೆಂಬರ್ಗೆ ಬಗ್ಗೆ ಚರ್ಚೆ ಆಗ್ತದೆ. ಡಿಸೆಂಬರ್ಗೆ ಬದಲಾಗ್ತಾರೆ ಮುಖ್ಯಮಂತ್ರಿ. ನೋಡಿ, ತಲೆ ಕೆಡಿಸ್ಕೊಬೇಡಿ, ಆಗುತ್ತೆ ಅನ್ನೋ ವಿಶ್ವಾಸ ಡಿ ಕೆ ಶಿವಕುಮಾರ್ ಬೆಂಬಲಿಗರದ್ದು. ಹಾಗಾಗಿ ಸಿ ಎಂ ಬದಲಾವಣೆ ಚರ್ಚೆ ಯಾರೇನು ಹೇಳಿದ್ರು ಅದು ಮುಂದುವರಿಯುತ್ತೆ. ದಿನೇ ಜಾಸ್ತಿ ಆಗುತ್ತೆ, ಕಡಿಮೆ ಆಗಲ್ಲ. ಯಾಕಂದರೆ ಟೈಮ್ ಹತ್ರ ಬಂದಾಗ ತಾನೆ, ಜಾತ್ರೆ ಹತ್ರ ಬಂದಾಗಲೇ ತಾನೆ ಜನ ಜೋರಾಗಿ ಆ್ಯಕ್ಟಿವ್ ಆಗೋದು. ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ದಿನಗಳು ನವೆಂಬರ್ ನಂತರ, ನವೆಂಬರ್ ಮಿಡ್ಡಿಂದ ಶುರುವಾಗುತ್ತೆ. ಸೊ ಹಾಗಾಗಿ ಅವ್ರ ಕಡೆಯವರು ಸಕಲ ರೀತಿಯಲ್ಲೂ ಸಜ್ಜಾಗ್ತಾ ಇದ್ದಾರೆ. ನೋಡಬೇಕು, ತಾವೇನು ಹೇಳ್ತೀರಿ? ಕಾಂಗ್ರೆಸ್ನ ಸದ್ಯದ ಬೆಳವಣಿಗೆ ಇನ್ನೂ ಕೂಡ ಅವಕಾಶ ಇದೆಯಾ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿಕ್ಕೆ? ಸಿದ್ದರಾಮಯ್ಯನವರು 5 ವರ್ಷ ನಾನೇ ಅನ್ನೋ ವ್ಯಕ್ತಿ ಅಷ್ಟು ಈಸಿಯಾಗಿ ಬಿಟ್ಕೊಡ್ತಾರೆ ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ನಿಮ್ಮದೇ ಆದಂಥ ವ್ಯಾಖ್ಯಾನ ಇರುತ್ತೆ. ಯಾಕಂದರೆ ಇಲ್ಲಿ ನಾವು ನಿಂತು ಮಾತಾಡೋರಿಗಿಂತ ನಿಮ್ಮದೇ ಆದಂಥ ಲಾಜಿಕ್ ಗೊತ್ತು, ಮ್ಯಾಜಿಕ್ ಗೊತ್ತು, ತಿಳ್ಕೊಂಡಿದ್ದೀರಿ. ತಾವೇನು ಹೇಳ್ತೀರಿ? ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರಾ? ಸಿದ್ದರಾಮಯ್ಯ ಬಿಟ್ಕೊಡ್ತಾರಾ? ಏನು ಕತೆ? ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.